ಅದು ದುರ್ದೈವ ಅಂದ್ರೆ ಇವತ್ತು ನಮ್ಮ ಕ್ಯಾಮಿ ಹಾಕೊಂಡು ಕೆಲವೊಂದು ಲವಂಗ ಸ್ವಾಮಿಗಳು ಲಿಂಗಾಯತು ಹಿಂದೂಗಳೆಲ್ಲ ತರ ಮತ್ತೆ ಕ್ಯಾಮಿ ಅದಕ್ಕೆ ಕಿಸಿಲಾಕ ಹಾಕೊಂಡ್ರಪ್ಪ. ಆಕಳ ಸಗಣಿಲೆ ಗೋಮಾತೆ ಸಗಣಿಯಿಂದ ತಯಾರಾದಂತ ವಿಭೂತಿ ಅದಕ್ಕೆ ಕಿಸಿಲಾಕ ಹತ್ಕೋತೀರಿ. ಹೋಗಿ ಗಡ್ಡ ಬಿಟ್ಟು ಅಲ್ಲೇ ನಮಾಜ್ ಮಾಡ್ರಿ ನೀವು. ಒಬ್ಬ ಸ್ವಾಮಿ ಹೇಳ್ತಾನೆ, ಏನ್ ಹೇಳ್ತಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮನಾದಂತ ಧರ್ಮ. ಅದೇ ನಾಚಿಕೆ ಆಗಬೇಕು. ಇನ್ನೊಂದು 10 ನಂಬರ್ ತಿತ್ತೇನು ಸ್ವಾಮಿ ದನ ಕೊಯ್ ತಿತ್ತೀಯ ಇವತ್ತು ಅದಕ್ಕೆ ಕಿಸಿಗೆ ಹಚ್ಕೋತೀವಪ್ಪ, ಕಟ್ ಮಾಡ್ಕೋ. ಸ್ವಾಮಿಗಳು ಇವ್ರು ಏನಾಗ್ಯಾರ, ನೀವು ಏನ್ ಮಾಡಿಬಿಟ್ರಿ ಕೆಲವು ಸ್ವಾಮಿಗಳಿಗೆ ಚಲೋ ಮಣುಕ ಗೋಡಂಬಿ ಅಲ್ಲಿಂದ ಮೀಸಲಿಟ್ಟ ತುಪ್ಪ ಬಿಡ್ತಿತ್ತು. ಮೊದಲು ಆಕಳ ಎಮ್ಮಿ ಇದ್ಕೊಳ್ಳಿ ಏನ್ ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು, ಮೊದಲೇನು ಹಿಡ್ತಾರಲ್ಲ ಅದ್ರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವರಿಗೆ ಬೈದು ಕೊಡ್ತಿದ್ರು. ತಿಂದು ಹಿಂಗೆ ಮಾತಾಡಕತ್ತಾರ. ನೀವು ಅಂತ ಸ್ವಾಮಿಗಳಿಗೆ ಕಾಲು ಮುಗಿದೇ ಬಿಡ್ರಿ, ದಕ್ಷಿಣ ಕೊಡದೆ ಬಿಡ್ರಿ, ಹಿಂಗಾಗ್ತಾವಲ್ಲ ಇದರಿಂದ. ಅಲ್ಲಿಂದ ಇಲ್ಲಪ್ಪ ತಪ್ಪಾಯ್ತು, ಸನಾತನ ಧರ್ಮನೇ ನಮ್ಮ ಧರ್ಮ, ಲಿಂಗಾಯತರು ಅದರ ಒಂದು ಭಾಗ. ವೀರಸರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಮರಾಠರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ. ರಾಹುಲ್ ಗಾಂಧಿ ನೀನು ಹೇಳ್ಯಾನ ಅಮೆರಿಕದಾಗ ಮೀಸಲಾತಿಗೆ ತೆಗೆದು ಹಾಕ್ತಾನಂತೆ. ಎಲ್ಲ ವಿಚಾರ ಮಾಡ್ರಿ ನೀವು. ಬಹಳ ಕಷ್ಟದಾಗದ ಹಿಂದೂ ಸಮಾಜ. ನಮ್ಮ ಧರ್ಮದಾಗ ಹುಟ್ಟಿದವ್ರೆ ಕೆಲವೊಂದು ಮಂದಿ ಅವ್ರಿಗೆ ಹುಟ್ಟದಂಗೆ ಅದಾರ. ಬಹಳ ಮೇನ್ ಪ್ರಾಬ್ಲಮ್ ಈ ದೇಶದಾಗೇನು, ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರು, ನನಗ ಮುಸ್ಲಿಮರಿಂದ ಭಯ ಇಲ್ಲ, ನಮಗೇನದಲ್ಲ ನನಗೆ ಭಯ ಇರೋದು ಈ ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಆಯ್ತಂತ ಹೇಳಿದ್ರು. ಇವತ್ತು ನೋಡ್ಲಾಕಿರ್ತೀರಲ್ಲ ವಕಫ್ ಆಸ್ತಿ ಗಟ್ಟೈತಿ ಈ ದೇಶನಾಗ. ನಾ ವಿಧಾನಸಭಾದಾಗ ಮಾತಾಡಿದೆ, ನಾ ಅದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದೆ. 12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೆಹರು ಮಾಡಿದ ತಪ್ಪುದು. ಅನಾಲಾಯಕ ನೆಹರು ಯಾರು ಈ ದೇಶದಿಂದ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ವಕಫತ್ ಮಾಡದ. ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡದಂದ್ರ, ಸಿದ್ದೇಶ್ವರ ಗುಡಿ ವಕಫ್ ಅಂತೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ನಾಗ ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು ಅದು ನೀವು ನ್ಯಾಯ ಹೇಳಕ. ನನ್ನ ಮಕ್ಕಳು ತುಡುಗು ಮಾಡಿರ್ತಾರ, ಯಾರು ಕೇಳೋದು ಅವ್ರ ಬಳಿ ಕೋರ್ಟಿಗೆ ಹೋಗ್ಬೇಕು. ಇಲ್ಲೇ ಲಕ್ಷ್ಮಿ ತೊರವಿ ಲಕ್ಷ್ಮಿ ಗುಡಿದಾಗ 19 ಎಕರೆ ಆಗತ್ತಿಲ್ವ? ಎಷ್ಟು ಎಕರೆ? 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂದಿ ಐತಿ, 170 ಎಕರೆ, 104 ಸರ್ವೆ ನಂಬರ್ ಐತದು, 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲಿ ಒಬ್ಬ ಏನೋ ಹಿಂದಕ್ಕೆ ಔರಂಗಜೇಬ್ ಏನೋ ನಮಾಜ್ ಮಾಡಂತ, ಅದಕ್ಕೆ ಯಾವ್ದಾಗ್ತಾರ ಅದಕ್ಕ ಇಲ್ಲಿ ಇಲ್ಲಿಂದ ಹಾಕಿದ್ದಕ್ಕ ಆಲಮಗಿರಿ ಮಸೀದಿ. ಆಲಮಗಿರಿ ಅಂದ್ರೆ ಏನ್ ಗೊತ್ತೈತೆ ಬಿಜಾಪುರದವ್ರಿಗೆ? ಆಲಮಗಿರಿ ಬಾದಶಾ ಹತ್ತಿದ್ರು. ನಾನು ನಾಲ್ಕು ನನ್ನ ಮಗ ಯಾರು ಔರಂಗಜೇಬ್ ಮಗ. ಅದಕ್ಕ ಮಸೂದಿ ಅದಕ್ಕ ಪೊಲೀಸ್ ಹೆಡ್ ಕ್ವಾರ್ಟರ್ನಾಗ ಐತಿ. ಈಗ ಅದನ್ನ ನಾವು ತೆಗಿಬೇಕು. ತೆಗೆದು ಮೇನ್ ಒಳ್ಳೆ ರೋಡ್ ಮಾಡ್ಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಯಾರ. ಹೋಗಲಿ ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರ ಹೋಗಲಿ. ವಕಫ್ ತೆಗೆದ ಮ್ಯಾಮ್ ಎಲ್ಲ ಯಾವ್ಯಾವ ಕಸಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ, ಬರೋಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀವಿ.